ಫೋಟೋದಲ್ಲಿ ಕಾಣ್ತಿರೋರ ಹೆಸರು ಬಂದ್ಬಿಟ್ಟು ಪುಟ್ಟೇಗೌಡ ಮತ್ತೆ ತಿಮ್ಮೇಗೌಡ ಅಂತ ತುರುವೇಕೆರೆ ಮೂಲದವರು ಇವರು. ಸೊ ಅವ್ರ ಹತ್ರ ಇರೋದು ಎರಡೇ ಫೋಟೋ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಜಯದೇವ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಅಂತ ಬಂದವರು ಇಬ್ರು ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ. ಬರೋಬ್ಬರಿ 1 ವಾರ ಕಳೀತಾ ಇದೆ. ನಮ್ಮ ಅತ್ತೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿ ಕರ್ಕೊಂಬಂದಿದ್ದು. ಅವ್ರ ಜೊತೆ ಇವ್ರು ಬಂದಿದ್ದು ಅಷ್ಟೇ. ಚೆನ್ನಾಗಿದ್ದಾರಾ? ಇಲ್ಲ ಸರ್, ಇಬ್ರು ಡಿಸೇಬಲ್ ಆಗಿದ್ದಾರೆ. ಯಾರು ರೋಡಲ್ಲಿ ಇದೀನಿ, ಏನ್ ಮಾಡ್ತಾ ಇದೀನಿ, ನಾವು ಹೊಟ್ಟೆ ಹಸುವಾದ್ರೂ ಗೊತ್ತಾಗಲ್ಲ ಅವ್ರಿಗೆ. ನಿಮ್ಗೂ ಕೂಡ ಗ್ರೂಪ್ ಯಾವ್ದಾರು ಇದ್ರೆ ಎಲ್ಲ ಕಡೆ ಶೇರ್ ಮಾಡಿ. ಬೆಂಗಳೂರಲ್ಲಿ ಜಯದೇವ್ ಹಾಸ್ಪಿಟಲ್ ಹತ್ರ ಮಿಸ್ ಆಗಿರೋದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲೇ ಕೂಡ ಸಿಕ್ಕಿದ್ರು ಕೂಡ ಇನ್ಫಾರ್ಮ್ ಮಾಡಿ. ಅದು ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ಫೋಟೋದಲ್ಲಿ ಕಾಣ್ತಿರೋರ ಹೆಸರು ಬಂದ್ಬಿಟ್ಟು ಪುಟ್ಟೇಗೌಡ ಮತ್ತು ತಿಮ್ಮೇಗೌಡ ಅಂತ ತುರುವೇಕೆರೆ ಮೂಲದವ್ರು ಇವರು. ಸೊ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರ ಫೋಟೋನ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಸೊ ಅವ್ರ ಹತ್ರ ಇರೋದು ಎರಡೇ ಫೋಟೋ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಜಯದೇವ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಅಂತ ಬಂದವರು ಇಬ್ಬರೂ ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ. ಬರೋಬ್ಬರಿ 1 ವಾರ ಕಳೀತಾ ಇದೆ. ಸೊ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಆಗಿದೆ, ಯಾವುದೇ ರೀತಿ ಮಾಹಿತಿ ಪತ್ತೆ ಆಗಿಲ್ಲ. ಹಾಗಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ತಿಳಿಲಿ ನಮಗೆ, ಯಾಕಂದರೆ ತುಂಬ ಹುಡುಕಾಟ ನಡೆಸ್ತಿದ್ದೀವಿ ಅಂತೇಳಿ ತುರುವೇಕೆರೆಯಿಂದ ಬಂದಿದ್ದಾರೆ. ಸೊ ಮಾತಾಡಿ ಸರ್ ಜನಗಳ ಹತ್ರ. ಅಂದರೆ ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀರಾ ತಾವು? 1 ವಾರದಿಂದ ಹುಡುಕ್ತಾ ಇದ್ದೀವಿ ಸರ್. ಶುಕ್ರವಾರ ಮಿಸ್ ಆಗಿರೋದು ಅವರು ನಮ್ಮ ಅತ್ತೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿ ಕರ್ಕೊಂಬಂದಿದ್ದು. ಅವ್ರ ಜೊತೆ ಇವ್ರು ಬಂದಿದ್ದು ಅಷ್ಟೇ. ಚೆನ್ನಾಗಿದ್ದಾರಾ? ಇಲ್ಲ ಸರ್, ಇಬ್ರು ಡಿಸೇಬಲ್ ಆಗಿದ್ದಾರೆ. ಆಮೇಲೆ ಅವ್ರಿಗೆ ಏನು ಗೊತ್ತಾಗಲ್ಲ, ಯಾರು ರೋಡಲ್ಲಿ ಇದೀನಿ, ಏನ್ ಮಾಡ್ತಾ ಇದೀನಿ, ನಾವು ಹೊಟ್ಟೆ ಹಸುವಾದ್ರೂ ಗೊತ್ತಾಗಲ್ಲ ಅವ್ರಿಗೆ. ಅಷ್ಟೊಂದು ಅವ್ರಿಗೆ ಅವ್ರ ಊರಲ್ಲಿ ಹೇಳಿದ್ವಿ, ಅವ್ರನ್ನ ಕಳಿಸ್ಬೇಡಿ, ಪೇಷಂಟ್ ಅಷ್ಟೇ ಕಳಿಸ್ರಿ, ನಾನು ಒಬ್ಬನೇ ಇರೋದು ಬೆಂಗಳೂರಲ್ಲಿ, ಅವರು ನೋಡ್ಕೊಳಕ್ಕೆ ನಾನು ಒಬ್ಬನ ಕೈಲಿ ಆಗೋದು ಅಂತ ಕಳಿಸಿದ್ದೆ. ಅಲ್ಲೂ ಯಾರು ನೋಡ್ಕೊಳೋರಿಲ್ಲ ಅಂತ ಹೇಳಿ ಆಂಬುಲೆನ್ಸಲ್ಲಿ ಕಳಿಸ್ಬಿಟ್ಟಿದ್ದಾರೆ. ರಾತ್ರಿ 1:30 ಎಮರ್ಜೆನ್ಸಿ ಇರ್ದಿದ್ರಿಂದ ಪೇಷಂಟ್ಗೆ ಅವ್ರನ್ನ ಅಡ್ಮಿಟ್ ಮಾಡಿ ನಾನು ಇವ್ರ ಹತ್ರ ಹೋಗೋದ್ರೊಳಗೆ ಇವರೆಲ್ಲ ಮಿಸ್ ಆಯ್ರಿ. ಶುಕ್ರವಾರ ಬೆಳಗ್ಗೆ ಜನಗಳ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ತೀವಿ? ಜನರುಗಳ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಅವರು ಪುಟ್ಟೇಗೌಡ ಮತ್ತು ತಿಮ್ಮೇಗೌಡ ನಮ್ಮ ಮಾವ ಮತ್ತು ಬಾಮ್ಮ ಇದ್ದರು. ನಾವು 1 ವಾರ ಆಗಿದೆ, ದಯವಿಟ್ಟು ಅವರ ಇದು ಏನಾದರೂ ಪತ್ತೆ ಹಚ್ಚಿದ್ರೆ ಯಾವುದೇ ಆಗಲಿ, ಯಾವುದೇ ಪಾಲಿಟಿಷಿಯನ್ ಆಗಲಿ ಮಾಹಿತಿ ಕೊಡಿ. ಇಲ್ಲಾಂದರೆ ಜನಸ್ನೇಹಿ ಕೇಂದ್ರ ಏನಿದೆ ಅವರಿಗೆ ಮಾಹಿತಿ ಕೊಡಿ. ಇಲ್ಲಾಂದ್ರೆ ನಂದು ಫೋನ್ ನಂಬರ್ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಟ್ಟಿರ್ತೀನಿ ಸಾರ್ ಕೈಲಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಇದ್ರ ಬಗ್ಗೆ ಕೊಟ್ಟರೆ ಸಾಕು. ಥ್ಯಾಂಕ್ ಯು ಸರ್. ತಾವು ಏನು ಹೇಳ್ತಾ ಇದ್ದೀರಿ ಸರ್? ನಾವು ಜನಗಳಿಗೆ ಈಗ ಏನು ರಿಕ್ವೆಸ್ಟ್ ಮಾಡ್ತಿರೋದು ಅಂದರೆ, ಈಗ ನಾವು ಕೂಡ ಅವ್ರ ಊರಿನವರು ಗ್ರಾಮಸ್ಥರಾಗಿರೋದ್ರಿಂದ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಬೆಂಗಳೂರಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ. ವಾಟ್ಸಪ್ ಗ್ರೂಪಲ್ಲೆಲ್ಲ ಕೂಡ ಸೆಂಡ್ ಮಾಡಿದ್ದೀವಿ. ಈಗ ನಮಗೆ ಕೊನೆದು ಎಲ್ಲೂ ಕೂಡ ಇನ್ಫಾರ್ಮೇಷನ್ನು ಸಿಗದೇ ಇರೋ ಕಾರಣ ನಮ್ಮ ಜನಸ್ನೇಹಿ ಯೋಗೇಶ್ ಅಣ್ಣ ಅವರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಬ್ಬ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದಷ್ಟು ನಿಮಗೂ ಕೂಡ ಗ್ರೂಪ್ ಯಾವ್ದಾರು ಇದ್ದರೆ ಎಲ್ಲ ಕಡೆ ಶೇರ್ ಮಾಡಿ. ಬೆಂಗಳೂರಲ್ಲಿ ಜಯದೇವ್ ಹಾಸ್ಪಿಟಲ್ ಹತ್ರ ಮಿಸ್ ಆಗಿರೋದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲೇ ಕೂಡ ಸಿಕ್ಕಿದ್ರು ಕೂಡ ಇನ್ಫಾರ್ಮ್ ಮಾಡಿ. ಅದು ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ನೋಡಿ, ಇಂತೆಂಥ ವೀಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡ್ತೀರಾ. ಇಲ್ಲಿ ಒಂದು ವಿಡಿಯೋ ಶೇರ್ ಆಗೋದ್ರಿಂದ ನಿಮಗೆ ಏನೂ ನಷ್ಟ ಆಗೋದಿಲ್ಲ. ಒಂದಷ್ಟು ಜನ ನಿಮಗೆ ಸ್ನೇಹಿತರು ಇರ್ತಾರೆ, 10 ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಅದರಲ್ಲೂ ಜಯದೇವ ಹಾಸ್ಪಿಟಲ್ ಆಸುಪಾಸಿನಲ್ಲಿರ್ತಕ್ಕಂಥ ಸ್ನೇಹಿತರುಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಅಂಗಡಿ ಬದಿಯಲ್ಲಾಗಿರ್ಬೋದು, ಫುಟ್ಪಾತ್ಗಳಲ್ಲಾಗಿರ್ಬೋದು. ಯಾಕಂದರೆ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಅವರ ಪರಿಸ್ಥಿತಿನೇ ಅವ್ರಿಗೆ ಚೆನ್ನಾಗಿಲ್ಲ. ಊಟ ಗೊತ್ತಿಲ್ಲ, ತಿಂಡಿ ಗೊತ್ತಿಲ್ಲ, ಮಲಗೋ ಜಾಗ ಗೊತ್ತಿಲ್ಲ, ಊರು ಯಾವುದು ಅಂತ ಗೊತ್ತಿಲ್ಲ, ಎಲ್ಲಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಅಂತೆ ಅವ್ರಿಗೆ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅನಾಥರಾಗಿ ಅನಾಥ ಶವ ಆಗೋದು ಬೇಡ. ಈ ವಿಡಿಯೋ ಶೇರ್ ಆಗೋದ್ರಿಂದ ಅಟ್ಲೀಸ್ಟು ರೋಡಲ್ಲಿ ಮಲಗೋ ಸಂಖ್ಯೆ ಕಮ್ಮಿ ಆಗುತ್ತೆ, ಜೊತೆಗೆ ಅವ್ರು ಸಿಕ್ಕಿದ್ರೆ ಅವ್ರ ಮನೆಯವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇವ್ರ ಹತ್ರ ಇರೋದು ಈ 2 ಫೋಟೋ ಬಿಟ್ಟರೆ ಬೇರೆ ಫೋಟೋ ಇಲ್ದಿರೋ ಕಾರಣ ಈ ಫೋಟೋನೇ ತೋರಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನೀವೆಲ್ಲರೂ ವಿಡಿಯೋ ಶೇರ್ ಮಾಡ್ತಿರೋ ಅನ್ನೋ ನಿರೀಕ್ಷೆಯಲ್ಲಿ ಅವ್ರಿಗೆ ಮಾತು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಸಿಗಲಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.